ಕರೆಂಟ್ ಬೇರೆ ಹೊಂಟೋಯ್ತು. ಟಿ ವಿ ನೋಡ್ತಿದ್ರು. ಈಗೇನು ಮಾಡೋಣ, ಬೇಜಾರಾಯ್ತದಲ್ಲ. ಹೇ ಸ್ವೀಟಿ, ಏನು ಮಾಡ್ತಾ ಇದೀಯಾ? ಓ ನೀವೇ ಬರ್ರಿ. ನಾನು ಸುಮ್ಕೆ ಕುತ್ಕೊಂಡು ಟಿ ವಿ ನೋಡ್ತಿದ್ದೆ, ಕರೆಂಟ್ ಹೊಂಟೋಯ್ತು. ಓ ವೆರಿ ನೈಸ್. ನೋಡ್ದಾ, ನಾನು ಬರೋ ಟೈಮ್ಗೆ ನೀನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕರೆಂಟ್ ಕೂಡ ಹೊರಟೋಯ್ತು. ಹಾಂ, ಹಂಗಂದ್ರೇನು? ಶಿಲ್ಪ ಮನೇಲಿಲ್ಲ. ಶಿಲ್ಪ ನಿನಗಿಂತ ನನಗೆ ಫ್ರೆಂಡ್ ಜಾಸ್ತಿ. ಅವಳು ಇಷ್ಟೊತ್ತಿಗೆ ಮನೆಗಿರಲ್ಲ ಅಂತ ಗೊತ್ತಿತ್ತು. ಅವಳು ಫೋನ್ ಮಾಡಿಕೊಂಡೆ ನಾನು ಬಂದಿದ್ದು ಸ್ವೀಟಿ. ಏನಿಸ್ಯಾ, ನಾನು ಇವಾಗ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡೋಕ್ಕಿಲ್ಲ. ಹೇ, ಡ್ಯಾನ್ಸ್ ಯಾಕೆ ಮಾಡ್ಬೇಕು ನೀನು? ನೋಡು, ನಾನು ನಿನಗೆ ಅಂತ ಹೇಳಿ ಹೊಸದಾಗಿ ಏನೋ ತಂದಿದ್ದೀನಿ, ನೋಡು ಖುಷಿ ಪಡ್ತೀಯ. ಏನು ತಂದಿದ್ದೀರಿ? ತಗೋ, ಈ ಬ್ಯಾಗ್ ಓಪನ್ ಮಾಡು, ನಿನಗೆ ಗೊತ್ತಾಗುತ್ತೆ. ಹಾಯ್, ಹೊಸ ಬಟ್ಟೆಗಳು ಎಷ್ಟು ಚೆನ್ನಾಗವೆ. ಈ ಕಲರ್ ಅಂತೂ ತುಂಬ ಚೆನ್ನಾಗದೆ. ಅಯ್ಯೋ, ಇದು ಇನ್ನೂ ಚೆನ್ನಾಗದೆ. ಅಯ್ಯೋ, ಇನ್ನೂ ಒಂದದೆ. ಅಯ್ಯೋ, ಇಷ್ಟೊಂದು ತೆರೆ ಬಟ್ಟೆಗಳು ಯಾರಿಗಿವೆಲ್ಲ? ಹಾಂ, ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾಳಲ್ಲ ನಿಂಗಮ್ಮ, ಅವಳು ಕೊಡೋಣ ಅಂತ. ಚೆನ್ನಾಗೈತಾ? ಹಾಂ, ಇದೇ ನಿಂಗಂತಿದ್ದೀರಿ? ಇನ್ನೇನು ಸ್ವೀಟಿ, ಇಷ್ಟು ಚೆನ್ನಾಗಿರೋ ಕಾಸ್ಟ್ಲಿ ಡ್ರೆಸ್ಸಸ್ ಇವೆಲ್ಲ ಗೊತ್ತಾ? ನಿನಗೆ ಅಂತ ಹೇಳಿ ನಾನು ಶಾಪಿಂಗಲ್ಲಿ ಮಾಡಿ ಮಾಲ್ನೆಲ್ಲ ಸುತ್ತಾಡಿ ಇಷ್ಟು ಚೆನ್ನಾಗಿರೋ ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಿನಗೆ ತಗೊಬಂದು ಕೊಟ್ಟರೆ ಯಾರಿಗೆ ಅಂತ ಕೇಳ್ತಿಯಲ್ಲ. ಹೋಗಿ ಜಲ್ದಿ ಹಾಕ್ಕೊಂಡು ಬಾ. ಇಷ್ಟು ಒಳ್ಳೊಳ್ಳೆ ಡ್ರೆಸ್ ನನಗೆ ತಂದು ಕೊಟ್ಟಿರೆ ಸ್ಯಾನೆ ಚೆನ್ನಾಗವೆ. ಆದ್ರೂ ಬೇಡ, ನಾನು ಇಂಥ ಬಟ್ಟೆಗಳು ನಾನು ಯಾವತ್ತೂ ಹಾಕಿಲ್ಲ, ನಂಗೆ ಬೇಡ ಇವು. ಹೇ ಸ್ವೀಟಿ, ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಅದು ನೀನೇ ಹೇಳ್ತಾನೆ ಕೆಲಸ ಬೇಕು ಅಂತ ಹೇಳಿ. ಕೆಲಸಕ್ಕೆ ನೀನು ಹಿಂಗೆ ಹಳ್ಳಿಗೆ ಹೋಗುತ್ತಾರ ಬಂದರೆ ಯಾರು ಸೇರಿಸ್ಕೊತಾರೆ? ಈ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬೇಗ ಬಾ. ಇಬ್ಬರು ಜಾಲಿಯಾಗಿ ಕೆಲಸ ಕೇಳಿಕೊಂಡು ಹಂಗೆ ಊಟ ಮುಗಿಸ್ಕೊಂಡು ಬರೋಣ. ಬೇಕಾದ್ರೆ ಶೈಗೂ ಅಲ್ಲೇ ಬರೋಕ್ಕೆ ಹೇಳ್ತೀನಿ. ಹೌದೇ, ಕೆಲಸಕ್ಕ? ಸರಿ, ಆಯಿತು. ಯು ಆರ್ ಸೋ ಬ್ಯೂಟಿಫುಲ್ ಪವಿ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡಲಿಲ್ಲ. ಐ ಲವ್ ಯು ಅಂತ ನಾನು ಹೇಳಿದ್ದೆ ತಾನೆ, ನೀನು ಏನು ರಿಪ್ಲೈನೇ ಹೇಳಿಲ್ಲ. ನೋಡು, ನಿನಗೋಸ್ಕರ ನಾನು ತಂದಿರೋ ಮೊದಲನೇ ಗಿಫ್ಟ್ ಇದು. ತಗೊಂಡು ಏನು ನಿನ್ನ ಇಷ್ಟ ಅಂತ ಹೇಳಿಬಿಡು. ಅಯ್ಯೋ, ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಿದ್ದೀರಲ್ಲ. ನೀನು ಹೀಗೆ ನಾಚ್ಕೋತಿದ್ಯಾ ಅಂದರೆ ನಿನಗೆ ನನ್ನ ಪ್ರಪೋಸಲ್ ಓಕೆ ಅನಿಸುತ್ತೆ. ಸರಿ, ಬೇಗ ಹೋಗಿ ರೆಡಿಯಾಗಿ ಬಾ. ಅಯ್ಯೋ, ಹಂಗೆಲ್ಲ ಸುಮ್ಕಿರಿ. ನಾನು ಹಳ್ಳಿಯವಳು, ನೀವು ಪೇಟೆಯವರು. ನನಗೂ ನಿಮಗೂ ಹಿಂಗೆ ಆಗೋಕ್ಕಿಲ್ಲ. ನೀವು ನನ್ನ ಕೆಲಸವನ್ನು ಕೊಡಿಸಿ ಅಂತ ತಾನೇ ಹೇಳಿದ್ದು. ಕೆಲಸ ತಾನೇ ಕೊಡಿಸ್ತೀನಿ. ನಿನಗೆ ನಮ್ಮ ಮನೆ ನೋಡ್ಕೊಳ್ಳೋಕ್ಕಿಂತ ದೊಡ್ಡ ಕೆಲಸ ಏನಿದೆ? ನಮ್ಮ ಮನೆ ನೋಡ್ಕೊಳ್ಳೋದೇ ನಿನ್ನ ದೊಡ್ಡ ಕೆಲಸ. ಜೊತೆಗೆ ನಾನು ನೋಡ್ಕೊಳ್ಳೋದು ಇನ್ನೂ ದೊಡ್ಡ ಕೆಲಸ. ಆದಷ್ಟು ಬೇಗ ನಿನ್ನನ್ನು ಪ್ರೀತಿಸಿ ನಾವಿಬ್ಬರು ಮದುವೆ ಆಗಿ ನಮ್ಮ ಅಪ್ಪ ಅಮ್ಮನ ಮುಂದೆ ಹೋಗಿ ನಿಂತ್ಕೊಬಿಡೋಣ. ಸರಿ, ಹೋಗು, ಬೇಗ ರೆಡಿಯಾಗಿ ಬಾ. ಹೇ ಪವಿ, ಯಾರು ನೀನು? ನನಂಗೆ ಇದ್ದೆ? ಯಾರು ನೀನು? ನಾನಾ? ನೀನೇ. ನಿನ್ನ ಮನ್ಸಾಕ್ಷಿ ನಾನು. ಏನೋ ಮನ್ಸಾಕ್ಷಿನೇ? ಅವೆಲ್ಲ ಪಿಕ್ಚರ್ನಾಗೆ. ನಿಜ ಹೇಳು, ನೀನು ಯಾರು? ಏಯ್, ನಾನು ನಿನ್ನ ಮನ್ಸಾಕ್ಷಿನೇ. ನಾನು ಹೇಳೋ ಮಾತಾ ಸರಿಯಾಗಿ ಕೇಳಿಸ್ಕೊ. ಈಗ ನೀನು ಮಾಡ್ತಿದ್ದೀಯಲ್ಲ ಅದು ತಪ್ಪು ಅಂತ ನಿಂಗೆ ಅನ್ನಿಸ್ತಿಲ್ವೇ? ನಿನಗೆ ಮದುವಾಗಿರೋ ವಿಷಯನ ಮುಚ್ಚಿಕ್ಕಿ ಈ ಪೇಟೆ ಹುಡುಗನ ಜೊತೆಗೆ ಈ ಪ್ರೀತಿ ಆಟ ಆಡಕೊಂಡಿದ್ದೀಯಲ್ಲ, ತಪ್ಪಲ್ವೇ? ಈಗ ಅವ್ನು ಕೊಟ್ಟಿರೋ ಉಡುಗೊರೆ ನಿನ್ನ ಕೈಯಲ್ಲಿ ಹಾಕಿಕೊಂಡಿದ್ದಿ, ಬಿಸಾಕ್ಬಿಟ್ಟು ನನಗೆ ಮದುವೆ ಆಗಿದೆ ಅಂತ ಹೇಳೋಕ್ಕಾಗಕ್ಕಿಲ್ವೇ? ನೋಡು, ಪೇಟೆಗೆ ಬಂದಿದ್ದು ನಿನ್ನ ಕಾಲ ಮೇಲೆ ನಿಂತ್ಕೊತೀನಿ ಅಂತ. ಈ ಥರ ಕಾಲು ಜಾಸ್ತಿ ನಿಂತಲ್ಲ. ಈ ವಿಷಯ ನಿಮ್ಮ ಅಪ್ಪ ಅವ್ನು ಗೊತ್ತಾರೆ, ಇದು ನನ್ನ ಗಂಡಂಗೆ ಗೊತ್ತಾರೆ, ನಿಮ್ಮೂರವರು ಸತೀಸಣ್ಣ ಎಲ್ಲ ಏನು ತಿಳ್ಕೊತಾರೆ? ನಿಂಗಿದು ಯಾವುದ್ರ ಬಗ್ಗೆ ಅರಿವಿಲ್ವೇ? ಪೇಟೆಗೆ ಬಂದ ತಕ್ಷಣ ಎಲ್ಲ ಮರ್ತ್ಬಿಟ್ಟು ಹೆಂಗಂದ್ರೆ ಹಂಗೆ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ಯೆ? ಹೊಸಿ ಯೋಚನೆ ಮಾಡು. ನೋಡು, ಯೋಚನೆ ಮಾಡೋಕ್ಕೇನೂ ಇಲ್ಲ.
ನನಗೆ ಯೋಚನೆ ಗಿಷ್ಣೆ ಏನು ಬೇಕಾಗಿಲ್ಲ. ನೀನು ನನಗಿದೆಲ್ಲ ಹೇಳಕ್ಕೆ ಬರಬೇಡ. ನಾನು ಏನೇ ಮಾಡೋರು ಸರಿಯಾಗೇ ಮಾಡ್ತೀವಿ. ನಮ್ಮಪ್ಪ ಅವಂಗೆ ನಾನು ಇಷ್ಟ ಕಷ್ಟ ಕೇಳ್ದಿರ ನನ್ನ ಮದುವೆ ಮಾಡಿ ಕಳ್ಸೋರು. ಇನ್ನು ಗಂಡ ಅನ್ಸ್ಕೊಂಡವನು ನನ್ನ ಇಷ್ಟಕ್ಕೆ ಅವ್ನ ಬೆಲೆಯೇ ಕೊಡಲಿಲ್ಲ. ಇನ್ನು ಅವ್ರ ಇಷ್ಟ ಆಗಷ್ಟುಗಳಿಗೂ ನನಗೆ ಇದು ಮಾಡ್ಕೊಳ್ಳಿ. ನನಗೇನು ಅನ್ನಿಸ್ತದ ಅದು ನಾನು ಮಾಡ್ತೀನಿ. ನಾನು ಸಂದಾಕಿರಬೇಕು. ನನ್ನ ಈ ಹುಡುಗ ಸಂದಾಕ್ ನೋಡ್ಕೋತೀನಿ ಅಂತ ಹೇಳವನೆ. ನಾನು ಯಾವ ವಿಷಯನೋ ಅವ್ನ ಕೂಟ ಹೇಳಿ ಬಂದ ದೃಷ್ಟವ ಕಾಲಲ್ಲಿ ಒದೆಯಕ್ಕಿಲ್ಲ. ನಾನು ಅವನ ಜೊತೆಗೆ ಖುಷಿಯಾಗಿರ್ತೀನಿ. ನೀನು ನನಗೆ ಬಂದು ತೊಂದರೆ ಕೊಡಬೇಡ. ಅವ್ರು ಯಾರಿಗೂ ನನ್ನ ಇಷ್ಟ ಬೇಕಾಗಿಲ್ಲ, ನನಗೂ ಅವ್ರು ಯಾರು ಬೇಕಾಗಿಲ್ಲ. ನೋಡು, ಮುಂದಕ್ಕೆ ಇದರಿಂದ ಪಶ್ಚಾತ್ತಾಪ ಪಡಬೇಕಾಯ್ತದೆ. ಸುಮ್ಕೆ ಇವೆಲ್ಲ ಆಗಕ್ಕಿಲ್ಲ. ಸುಮ್ಕಿದ್ಬಿಡು. ಏನೇ ಆದ್ರೂ ನಾನಂತೂ ಸುಮ್ಕೆ ಹಾಕಿಲ್ಲ. ನಾನು ಯಾವುದನ್ನು ಯಾರಿಗೂ ಹೇಳಕ್ಕಿಲ್ಲ. ನೀನು ಇನ್ನೊಂದ್ಕಿತ ನನ್ನ ಹತ್ರ ಬಂದು ಇವೇನು ಹೇಳ್ಬೇಡ. ಓ ಹಂಗಾರೆ ಮನ್ಸಾಕ್ಷಿಗೆ ವಿರುದ್ಧವಾಗೇ ಹೋಯ್ತೀಯೇ? ಸರಿ ಆಯಿತು, ಹೋಗು, ನೀನು ಇಷ್ಟ ಬಂದಂಗೆ ಮಾಡ್ಕೊ. ನಾನಂತೂ ಮನ್ಸಾಕ್ಷಿಯಾಗಿ ಎಚ್ಚರಿಸ್ಬೇಕಾಗಿತ್ತು, ಎಚ್ಚರಿಸ್ತೀವಿ. ಇನ್ನು ಇದಕ್ಕೆ ಮೇಲೆ ನಾಳೆ ದಿವಸ ಕಣ್ಣೀರು ಹಾಕೊಂಡು ಕೂತ್ಕೊಂಡಾಗ ನೀನೇ ನೋವು ನೋಡು. ನೀನು ನನ್ನ ಮನ್ಸಾಕ್ಷಿಯಾಗಿ ನನ್ನ ಖುಷಿಯ ಬಯಸ್ಬೇಕು. ಅದನ್ನು ಬಿಟ್ಟು ನಾನು ಅದು ಮಾಡೋದು ತಪ್ಪು, ಇದು ಮಾಡೋದು ತಪ್ಪು ಅಂತ ಹೇಳಕ್ಕೆ ಬರಬಾರ್ದು. ನೋಡು, ನೀನು ಯಾವುದನ್ನ ನಿನ್ನ ಕಣ್ಣೆದುರುಗಡೆ ಕಾಣೋದೆಲ್ಲ ಖುಷಿ ಅನ್ಕೋತೀಯೋ ಅದೆಲ್ಲ ಖುಷಿಯಾಗಿರೋಕ್ಕಿಲ್ಲ. ನಿನ್ನ ಖುಷಿ ಏನು ಅಂತವ ಮುಂದಿನ ಭವಿಷ್ಯ ಯೋಚನೆ ಮಾಡಿ ನಿನ್ನ ಬಗ್ಗೆ ನೀನೇ ಕೂತ್ಕೊಂಡು ಯೋಚನೆ ಮಾಡು. ಹಿಂದಿನ ದಾರಿ, ಮುಂದಿನ ಭವಿಷ್ಯ ಎಲ್ಲ ಹಳ್ದಿ ತೂಗಿ ಸರಿ ಸಮನಾಗಿ ಬರ್ತದಲ್ಲ, ಅದು ಖುಷಿ. ಈಗ ಸಣ್ಣಕ್ಕೋಸ್ಕರ ಖುಷಿ ಸಿಗ್ತದಲ್ಲ, ಅದೆಲ್ಲ ಖುಷಿ. ಈಗ ನೀನು ಮಾತನಾಡ್ತೇನು? ನಾನು ಈ ಹುಡುಗಂಗೆ ಇರೋ ವಿಷಯ ಎಲ್ಲ ಹೇಳ್ಬಿಟ್ಟು ನನ್ನ ಮದುವೆ ಆಗದೆ ಅಂತೇಳಿ ಅವನ್ನ ದೂರ ಮಾಡ್ಕೊಂಡು ನಾನು ಈ ಪೇಟೆಯಲ್ಲಿ ಈ ತಿನ್ನೋಕ್ಕೂ ಗತಿ ಇಲ್ದಂಗೆ ಕೊಡಿಬೇಕೆ? ಹಂಗೆ ಮಾಡಬೇಕು ಅಂತ್ಯಾ? ಕಷ್ಟಪಟ್ಟು ದುಡಿ, ಕೆಲಸ ಮಾಡು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋತೀನಿ ಅಂತ ಬಂದಿದ್ದೆಲ್ಲ ಆ ಕೆಲಸ ಮಾಡು. ಪೇಟೆಯಲ್ಲೇನು ಜನಕ್ಕೆ ಬರ್ವೆ, ಕೆಲ್ಸಕ್ಕೆ ಬರ್ವೆ, ಒಬ್ರನ್ನೆಲ್ಲ ಒಬ್ರು ವಿಚಾರಿಸಿ ಕೆಲಸ ಇಡಿ. ಆಮೇಲೆ ಓದ್ತೀನಿ ಅಂದಲ್ಲ, ಓದು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ. ಆಮೇಲೆ ಮತ್ತೆ ಹಳ್ಳಿಗೆ ಹೋಗು. ಇವೆಲ್ಲ ಮಾಡೋದು ನೀನು ಹೇಳ್ದೆ ಸುಲಭ ಅಲ್ಲ ಕಣಮಿ. ಪೇಟೆಯಲ್ಲಿ ಜನ ಹೆಂಗೋರು ಮೋಸ ಎಲ್ಲ ಹಂಗೆ ಅದೇ. ನನ್ನ ಪುಣ್ಯಕ್ಕೆ ಇವ್ರೇನೋ ಒಳ್ಳೆ ಜನ ಸಿಕ್ಕವ್ರೆ. ನೀನು ಹೇಳ್ದೆ ಸುಲಭ ಕೆಲಸ ಸಿಕ್ಕಂಗಿದ್ದೀರೆ ನಾನು ಯಾಕೆ ಈ ಪಾಠ ಬಿಡಬೇಕಾಗಿತ್ತು? ಅದು ಅಲ್ದಯ್ಯ, ನಾನು ಓದಿರೋದಕ್ಕೆ ಕೆಲಸ ಬೇರೆ ನಾನು ಹುಡಿಕೊಂಡು ಬರ್ತದ. ಹೋಗಿದ ತಕ್ಷಣ ಕರೆದು ಕೊಟ್ಬಿಟ್ಟಾರೆ. ಏನೋ ಅವ್ನು ಒಳ್ಳೆಯವನಾಗೋದಕ್ಕೆ ಹುಡುಕಿ ಕೊಡಿಸ್ತೀನಿ ಇಂದವನೇ, ಅವನಿಗೆಲ್ಲ ಪರಿಚಯ ಇರೋದಕ್ಕೆ. ಅದು ಅಲ್ಲದೆ ನಾನು ಎಲ್ಲಿರಲಿ? ಈಗ ಶಿಲ್ಪಂಗೆ ನಾನು ಹೇಳಿರೋ ಸುಳ್ಳು ಅಂತ ಆದರೆ ಅವಳು ನನ್ನ ಮನೆ ಇಸ್ಕೊಂಡಾಳೆ. ಬೀದಿಲಿ ಬಿದ್ದು ನಾನು ಕಾಲೇಜ್ ಹೋಗಿ ಸೇರ್ಕೊಳ್ಳೆ. ನೀನು ಹೇಳ್ದೋ ಸುಲಭ ಅಲ್ಲ ಎಲ್ಲ ಆಗೋದು. ನೀ ಸುಮ್ಕಿದ್ಬಿಡು. ನೀನು ನನಗಿದೇನು ಹೇಳಕ್ಕೆ ಬರಬೇಡ. ನಾನು ತಿರ್ಗಿ ಹಳ್ಳಿಗೆ ಹೋಗಿ ಅವ್ರುಗಳ ಹತ್ರ ಮತ್ತೆ ಯವ್ವ ನಾನು ಕೈಲಾಗೋಕ್ಕಿಲ್ಲ. ಈಗ ನೀನು ಇಷ್ಟದಂಗೆ ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಾಳೆ ಅವ್ನು ಮೋಸ ಮಾಡಿದ್ರೆ? ಅವನ್ಯಾಕೆ ಮೋಸ ಮಾಡ್ತಾನೆ? ಈಗ ಅವನೇ ಪ್ರೀತಿಸ್ತೀನಿ ಅಂತ ಹೇಳಿರೋದು. ನೋಡು, ಇವತ್ತಿಗೆ ಅಂದರೆಯ ನಾಳೆ ಇನ್ನೊಂಥರ ಬದಲಾಯ್ತಾರೆ. ಅವಾಗ ಏನು ಮಾಡ್ತಿ? ನೀನು ಎಲ್ಲದಕ್ಕೂ ಅಪ್ಸಕ್ನ ಅಂತ ಹೇಳಕ್ಕೆ ಬರಬೇಡ. ನನಗೆ ಎಲ್ಲ ಗೊತ್ತದೆ, ನಾನು ಮಾಡ್ಕೋತೀನಿ. ನೀನು ಸುಮ್ಕಿದ್ಬಿಡು. ಓ ಸರಿ, ಇಷ್ಟಾದ್ಮೇಲೆ ನಿನ್ನಿಷ್ಟ. ಈ ಬಟ್ಟೆ ಹಾಕ್ಕೊಂಡೋಗಿ ಅವ್ನ ಮುಂದೆ ನಿಂತ್ಕೋ, ನೀನು ಒಪ್ಕೊಂಡೆ ಅಂತ ತಿಳ್ಕೊತಾನೆ. ಆಮೇಲೆ ನಿನ್ನ ಮನಸಾಕ್ಷಿಯಾಗಿ ನಾನೇನು ಅನ್ಲಿಲ್ಲ ಅಂತ ದೂರ ಬೇಡ. ಇನ್ನೂ ಆಗ್ಲಿಲ್ವೇನೆ ಪತಿ ನಿಂದು? ಅವ್ನು ಪ್ರಶಾಂತ್ ಆಗಲಿ 1 ಗಂಟೆ ಆಯ್ತು ಕಣೆ. ಹೋಗಿ 500 ಬಂದ್ಬಿಟ್ಟಿರ್ತಾರೆ, ಬೈತಾನ ಮೇಲೆ ಎಲ್ಲಾರ ಮುಂದೆಲೂ ಬೈಸ್ಕತ್ತೀಯ ನೀನೇ? ಚಂದ ಕೇಳಿದ್ರಿ. ಇಲ್ಲೆಲ್ಲ ಅಣಿ ಮಾಡ್ಬಿಟ್ಟು ಅಲ್ಲಿ ಬರೋದು ಬೇಡ, ನಾವೆಲ್ಲ ಹೊತ್ಕೊಂಡು ಏನೋ ಅವನಿಗೆ ಎದ್ದು ಸ್ನಾನ ಮಾಡ್ಕೊಂಡು ಕೈ ಬಿಸ್ಕೊಂಡು ಅಂಟ್ಬಿಟ್ರೆ ಆಯ್ತದ? ತಕ್ಕಳಿ, ಈ ಬ್ಯಾಗಲ್ಲೆಲ್ಲ ಪೂಜೆ ಸಾಮಾನು ಕಿವ್ನಿ ತಗೊಂಡೋಗಿ 500 ಬರೋದು ಕಲಿಕೋಗ್ರಿ. ನಾನು ಬರ್ತೀನಿ. ಇನ್ನು ನಮ್ಮನ್ನ ಹೋದೆ ನಿನ್ನ ಮಗ ಅವನ ಎಂಟ್ರೆ ಈಚೆಗೆ ಬಂದಿಲ್ಲ ರೆಡಿಯಾಗಿ. ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊ ಬರೋದಕ್ಕೆ ಸಾಕಾಯ್ತದೆ. ಅವಳೇನು ಅನ್ನಕ್ಕಾಗ್ದಿರ ನಮ್ಮನ್ನ ಅನ್ಬಿಟ್ಟಾನೆ. ನಡಿ ಬ್ಯಾಗ್ ಎತ್ಕೊಂಡು ಅಲ್ಲಿ 500 ಬರ್ತಾರದೇನು ಕೆಲಸ ನೋಡ್ತಿರು. ನಾನು ಮಗ ಕರ್ಕೊಂಡು ಅವಳನ್ನ ಕರ್ಕೊ ಬರ್ತೀನಿ. ಸಸಿ ಇಷ್ಟೊತ್ತಿಗೆ ಬೇಡ ಕಣೆ, ಆಮೇಲೆ ಯಾರು ಬಂದು ಕರ್ಕೊ ಬರ್ತಾರೆ ಇನ್ನು ತಂಡಿ. ಸಸಿನ ಯಾರು ಹೇಳ್ದವರು? ನಾನು ಹೇಳೋದು ಪುಟ್ಟಿಯ ಕರ್ಕೊ ಬರ್ತೀನಿ ಅಂತವ. ನಾನು ಪೂರ್ಣಿ ಪುಟ್ಟಿ ಬರ್ತೀವಿ, ನೀವಿಬ್ರು ಅಲ್ಲಿರು ನಡೀರಿ. 500 ಬರ್ತಾರೆ, ಜನ ಬರೋತ್ತಿಗೆ ಎಲ್ಲ ತಯಾರಾಗಬೇಕು ಅಂತ ಹೇಳಿದ್ದು. ಸಸಿ ಎಲ್ಲಿ ಬಂದಳು? ಬರೋಕ್ಕಿಲ್ವಂತೆ. ಯಾಕೆ? ನಾನು ಹೇಳಿದ್ನಲ್ಲ ಬಾರವ ಅಂತವ ನೆನ್ನೆ ದಿವಸ. ಒಂದ್ಲೋ ಅವಳು ಗಂಡು ಓಪನ್ ಮಾಡಿದ್ದೀನಿ. ಅಳಿ ಅಂದ್ರೆ ಬಂದ್ರೆ ಏನಂತಾರೆ? ಒಂದ್ಗಳಿಗೆ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ಟಿರ ಆಗದಪ್ಪ. ಅಲ್ಲೇನು ಕುತ್ಕೊಳ್ಳೋದು ನಿಂತ್ಕೊಳ್ಳೋದಿಲ್ಲ. ಮನೇಲಿ ಪೂಜೆ ಇಟ್ಕೊಂಡು ಬರ್ದಿರೋರು ಏನು ಚಂದ? ಎಲ್ಲರೂ ಕೇಳಕ್ಕಿಲ್ವೇ? ನೀ ಹೇಳ್ಬೇಕಾಗಿತ್ತು. ಯಾಕೆ ಬರೋಕ್ಕಿಲ್ವಂತೆ? ಅಯ್ಯೋ, ನೀನು ನಳಿಗೆ ಫೋನ್ ಮಾಡಿ ಹೇಳಿದೆ ಯಪ್ಪ ಬರೋಕ್ಕಿಲ್ಲ ಅಂತ ಇವಳು ಹೇಳಿದ್ರಂತೆ. ಅದಕ್ಕೆ ಗಂಡು ಬರಲ್ವಲ್ಲ ಅಂತ ಇವಳು ನಾನು ಬರೋಕ್ಕಿಲ್ಲ ಅಂತ ಅವಳೆ. ನಾನೇನಪ್ಪ ಮಾಡೋಣ ಇದ್ರ ಮಧ್ಯದಲ್ಲಿ? ಕೈ ಕಲ್ಕಟ್ಟು ಹೊತ್ಕೊ ಬರೋಕ್ಕಾಗುತ್ತೆ. ನಾನು ಹೇಳು ಅಷ್ಟು ಹೇಳಿದೆ, ಬಾರವ ಪೂಜೆ ಮುಗಿಸ್ಕೊಂಬ ಅಂತ. ಹಿಂಗೆ ಗಂಡು ಏನೋ ಕೆಲಸ ಬರ್ದಿಲ್ಲ ಅಂದರೆ ನೀನಾರು ಬಾ ಅಂತ. ಇಲ್ಲ ಕಣವ ಮಗ ಅಷ್ಟೊತ್ತಿಗೆ ತಂಡಿ ಅವರು ಬರೋಕ್ಕಿಲ್ಲ, ನಾನು ಹೆಂಗೆ ಬರಲಿ? ಬರೋಲ್ಲ, ಇನ್ನೊಂದು ದಿವಸ ಹೋಗೋಣ, ಹೋಗೋದ್ರೊಳಗೆ ಹೋಗು ಅಂದ್ಲು. ಸರಿ ಬಿಡತ್ತಗೆ ಅಂದ್ಬಿಟ್ಟು ನಾನು ಸುಮ್ಕಾದೆ.
ಹಂಗ ಏನಪ್ಪ ಅಳಿ ಅಂದರು ನನ್ನ ಕೂಡ ಏನು ಹೇಳಿಲ್ಲ. ಸರಿ ಆಯಿತು ಬಾ, ನಾವು ಪೂಜೆ ಮುಗಿಸ್ಕೊಂಬರ. ನೀನೇನು ಅಲ್ಲೊಂದು 2 ಗಂಟೆ ಟೈಮ್ ಆಗೋಯ್ತದಲ್ಲ. ಕೆಲಸದವ್ರನ್ನೆಲ್ಲ ಬರೋಕ್ಕೆ ಕೇಳೋನೆ, ಅವರೆಲ್ಲ ಬರೋತ್ತು ನಾವು ಪೂಜೆ ಮುಗಿಸ್ಕೊಂಡ್ರೆ ಆಮೇಲೆ ಕೆಲಸ ಶುರು ಮಾಡೋಕ್ಕೆ ಸರೋತ್ತದೆ. ಸರಿ ಆಮೇಲೆ ನೀವು ತಡ ಮಾಡ್ಕೊಂಡು ಕುತ್ಕೊಬೇಡ್ರಿ, ಬರ್ರಿ.